ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸಾಲಿಡ್ ಸ್ಟೇಟ್ ಬಗ್ಗೆ ನಾವು ಕಲಿತಾ ಇದ್ವಿ. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಸಾಲಿಡ್ ಸ್ಟೇಟ್ ಅಂದ್ರೆ ಏನು, ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸು, ಪ್ಯಾಕಿಂಗ್ ಎಫಿಷಿಯನ್ಸಿ, ಕ್ರಿಸ್ಟಲ್ ಲ್ಯಾಟಿಸ್ ಹೇಗೆ ಫಾರ್ಮ್ ಮಾಡೋದು, ಅಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಸ್ಟಲ್ಸ್, ಅಮಾರ್ಫಸ್, ಕ್ರಿಸ್ಟಲೈನ್ ಸಾಲಿಡ್ಸು, ಅದಕ್ಕೆ ಎಕ್ಸಾಂಪಲ್ಸು, ಹೀಗೆ ಎಲ್ಲ ಕಲ್ತ್ಕೊಳ್ತಾ ಬಂದ್ವಿ. ನಾವು ಅರ್ಥ ಮಾಡ್ಕೊಂಡ್ವಿ ಸಾಲಿಡ್ಸು ಕ್ಲೋಸ್ ಪ್ಯಾಕಿಂಗ್ ಇದ್ರೂ ಕೂಡ ಅದ್ರ ಆ ಪಾರ್ಟಿಕಲ್ ಮಧ್ಯೆ ಕೂಡ ಸ್ಪೇಸ್ ಇರುತ್ತೆ, ವಾಯ್ಡ್ಸ್ ಇರುತ್ತೆ, ಟೆಟ್ರಾಹೆಡ್ರಲ್ ವಾಯ್ಡು, ಆಕ್ಟಾಹೆಡ್ರಲ್ ವಾಯ್ಡ್ಸ್, ಆ ತರ ಸ್ಪೇಸ್ ಇರುತ್ತೆ. ಪ್ಯಾಕಿಂಗ್ ಎಫಿಷಿಯನ್ಸಿ 100% ವಾಲ್ಯೂಮ್ ನಲ್ಲಿ ಎಲ್ಲಾ ಪಾರ್ಟಿಕಲ್ಲು ಒಂದ್ರ ಪಕ್ಕ ಒಂದು ಇರಲ್ಲ, ಮಧ್ಯೆ ಗ್ಯಾಪ್ ಇರುತ್ತೆ ಅಂತ ಎಲ್ಲ ನಾವು ಕಲ್ತ್ಕೊಂಡ್ವಿ. ಅದರಲ್ಲಿ FCC ಅಥವಾ HCP, ದಟ್ ಇಸ್ CCP ಇಸ್ ಮೋರ್ ಎಫಿಷಿಯಂಟ್ ಇನ್ ಪ್ಯಾಕಿಂಗ್. CCP ನಲ್ಲಿ ಜಾಸ್ತಿ ಕ್ಲೋಸ್ ಪ್ಯಾಕಿಂಗ್ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ, 74%. ನೆಕ್ಸ್ಟ್ ಕಮ್ಸ್ ದಿ BCC, ಬಾಡಿ ಸೆಂಟರ್ಡ್ ಕ್ಯೂಬಿಕಲಿ 68% ಪ್ಯಾಕಿಂಗ್ ಎಫಿಷಿಯನ್ಸಿ ಇದೆ, ಹಾಗೂ ಸಿಂಪಲ್ ಕ್ಯೂಬಿಕಲಿ ಕೇವಲ 52% ಪ್ಯಾಕಿಂಗ್ ಎಫಿಷಿಯನ್ಸಿ ಇದೆ ಅಂತ ಅರ್ಥ ಮಾಡ್ಕೊಂಡ್ವಿ. ಈ ಸಾಲಿಡ್ಸ್ ನ ನಾವು ನೋಡಿದ್ರೆ ಎಲ್ಲಾ ಪಾರ್ಟಿಕಲ್ ಒಂದ್ರ ಪಕ್ಕ ನೀಟಾಗಿ ಅರೇಂಜ್ ಆಗಿದೆ, ಇದು ತುಂಬಾ ಆರ್ಡರ್ ಆಗಿದೆ ಅಂತ ನಾವು ಅನ್ಕೊಂಡ್ರೆ ಆಕ್ಚುಲಿ ಇವುಗಳಲ್ಲೂ ಕೂಡ ಇಂಪರ್ಫೆಕ್ಷನ್ಸ್ ಇರುತ್ತೆ ಅಥವಾ ಡಿಫೆಕ್ಟ್ಸ್ ಇರುತ್ತೆ. ಇಂದಿನ ಕ್ಲಾಸ್ ಅಲ್ಲಿ ನಾವು ಈ ಡಿಫೆಕ್ಟ್ಸ್ ಗಳ ಬಗ್ಗೆನೇ ಕಲ್ತ್ಕೊಳ್ತಾ ಹೋಗೋಣ. ಏನಿದು ಡಿಫೆಕ್ಟ್ಸ್ ಅಂತಂದ್ರೆ ಅಥವಾ ಇಂಪರ್ಫೆಕ್ಷನ್ಸ್ ಅಂತ ಅಂದ್ರೆ ಅನ್ನೋದ್ರ ಬಗ್ಗೆ ನಾವೀಗ ಕಲಿಬೇಕು. ಇದರಲ್ಲಿ ಇಂಪರ್ಫೆಕ್ಷನ್ಸ್ ಅಥವಾ ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ ಯಾವಾಗ ಬರುತ್ತೆ ಅಂದ್ರೆ ಡ್ಯೂರಿಂಗ್ ದಿ ಕ್ರಿಸ್ಟಲೈಸೇಷನ್ ಪ್ರಾಸೆಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಲಿಡ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಾಲ್ಟ್ ಸೊಲ್ಯೂಷನ್ ನಾವು ತಗೊಂಡು ಆ ಸಾಲ್ಟ್ ಸೊಲ್ಯೂಷನ್ ನ ಒಂದು ಚೈನಾ ಡಿಶ್ಗೆ ಹಾಕಿ ಕೆಳಗಡೆಯಿಂದ ನಾವು ಹೀಟ್ ಮಾಡ್ತಾ ಇದ್ರೆ ಆ ಸೊಲ್ಯೂಷನ್ ಅಲ್ಲಿ ಇರ್ತಕ್ಕಂಥ ಸಾಲ್ವೆಂಟ್ ಅಂದ್ರೆ ವಾಟರ್ ಮಾಲಿಕ್ಯೂಲ್ ಎವಾಪರೇಟ್ ಆಗಿ ಹೋಗ್ತಾ ಹೋಗುತ್ತೆ. ಫೈನಲ್ ಆಗಿ ನಮ್ಗೆ ಕ್ರಿಸ್ಟಲ್ಸ್ ಒಂದಾಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಈ ಪ್ರಾಸೆಸ್ ನಾವು ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ನಾವು ಎಷ್ಟು ಟೈಮ್ ಕೊಡ್ತೀವೋ ಕ್ರಿಸ್ಟಲ್ಸ್ಗೆ ಅದು ಫಾರ್ಮ್ ಆಗ್ಲಿಕ್ಕೆ, ಅಷ್ಟು ನೀಟಾಗಿ ಕ್ರಿಸ್ಟಲ್ಸ್ ಒಂದೊಂದೇ ಕ್ರಿಸ್ಟಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ನಾವೇನಾದ್ರೂ ತುಂಬಾ ಫಾಸ್ಟ್ ಆಗಿ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಮಾಡಿದ್ರೆ ಡಿಫೆಕ್ಟ್ಸ್ಗಳು ಆಗ್ತಾ ಹೋಗುತ್ತೆ. ಹಾಗಂತ ಸ್ಲೋ ಆಗಿ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಮಾಡಿದ್ರೆ ಡಿಫೆಕ್ಟ್ ಆಗಲ್ವಾ ಅಂತ ಏನಿಲ್ಲ. ಎಸ್, ದೇರ್ ವಿಲ್ ಆಲ್ಸೋ ಬಿ ಅ ಡಿಫೆಕ್ಟ್ಸ್, ಬಟ್ ಕಂಪ್ಯಾರಿಟಿವ್ಲಿ ಫಾಸ್ಟ್ ಆಗಿ ನಾವು ಕ್ರಿಸ್ಟಲೈಸೇಷನ್ ಮಾಡ್ಲಿಕ್ಕೂ ಸ್ಲೋಗೆ ಕ್ರಿಸ್ಟಲೈಸೇಷನ್ ಮಾಡ್ಲಿಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾವಾಗೂ ನಮ್ಗೆ ಪ್ರಾಪರ್ ಆಗಿ ಕ್ರಿಸ್ಟಲ್ ಯೂನಿಟ್ ಎಲ್ಲ ಫಾರ್ಮ್ ಆಗಬೇಕು, ಕ್ಯಾಟಯಾನ್, ಆನಯಾನ್ ಅಥವಾ ಕೋವೆಲೆಂಟ್ ಕಾಂಪೌಂಡ್ ಸಾಲಿಡ್ಸ್ ಅಲ್ಲೂ ಕೂಡ ನೀಟಾಗಿ ಆ ಮಾಲಿಕ್ಯೂಲ್ ಜಾಸ್ತಿ ಸ್ಪೇಸ್ ನ ಬಿಡದೆ ಅರೇಂಜ್ಮೆಂಟ್ ಎಲ್ಲ ಆರ್ಡರ್ ಆಗಿ ಇರಬೇಕು ಅಂತಂದ್ರೆ ಸ್ಲೋ ಆಗಿ ನಾವು ಕ್ರಿಸ್ಟಲೈಸೇಷನ್ ನ ಮಾಡಬೇಕಾಗತ್ತೆ. ಓಕೆ, ಆ ರೀತಿಯಾಗಿ ಇದ್ರೂ ಕೂಡ ಏನಾಗತ್ತೆ, ಕೆಲವೊಂದ್ಸಲ ಒನ್ ಆಫ್ ದ ಪಾರ್ಟಿಕಲ್ಸ್ ಕ್ಯಾಟಯಾನು ಅಲ್ಲಿ ಇರೋ ಜಾಗದಲ್ಲಿ ಇರದೆ ಆ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗೋದು, ಅಥವಾ ಆ ಕ್ರಿಸ್ಟಲ್ ಲ್ಯಾಟಿಸ್ ನಲ್ಲಿ ಕ್ಯಾಟಯಾನ್, ಆನಯಾನ್ ಒಟ್ಟೊಟ್ಟಿಗೆನೆ ಆ ಜಾಗಗಳನ್ನ ಬಿಟ್ಟು ಕ್ರಿಸ್ಟಲ್ನೇ ಬಿಟ್ಟು ಆಚೆ ಬರೋದು. ಈ ರೀತಿಯಾದಂತ ಡಿಫೆಕ್ಟ್ಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂಡ್ ಅದಲ್ದೇನೆ ಈಗ ಈ ಲೈನ್ಸ್ ಗಳು ಅಂತ ಅನ್ಕೊಂಡ್ರೆ, ಇದನ್ನೆಲ್ಲ ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಲೈನ್ಸ್ ಗಳು ಅಂತ ಅನ್ಕೊಂಡ್ರೆ ಒಂದ್ಸಲ ಆ ಬ್ಲೂ ಲೈನ್ ಬದಲಿಗೆ ಗ್ರೀನ್ ಲೈನ್ ಅಂದ್ರೆ ಬೇರೆ ಪಾರ್ಟಿಕಲ್ಸ್ ಬಂದು ಅಲ್ಲಿ ಕೂತ್ಕೊಳ್ಳೋದು. ಈ ರೀತಿಯಾದಂತ ಡಿಫೆಕ್ಟ್ಸ್ ನಾವು ನೋಡ್ತೀವಿ. ಎರಡು ರೀತಿಯಾದ ಇಂಪರ್ಫೆಕ್ಷನ್ಸ್ ಅಥವಾ ಡಿಫೆಕ್ಟ್ ಇದೆ. ಅದರಲ್ಲಿ ಪಾಯಿಂಟ್ ಡಿಫೆಕ್ಟ್ ಅಂಡ್ ಲೈನ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಪಾಯಿಂಟ್ ಡಿಫೆಕ್ಟ್ ಅಂತ ಅಂದ್ರೆ ಅಥವಾ ಇರ್ರೆಗ್ಯುಲಾರಿಟೀಸು ಆರ್ ಇಂಪರ್ಫೆಕ್ಷನ್ಸ್, ಪಾಯಿಂಟ್ ಇಂಪರ್ಫೆಕ್ಷನ್ಸ್ ಅಂತ ಅಂದ್ರೆ ಕೇವಲ ಒಂದು ಅಥವಾ ಎರಡು ಪಾರ್ಟಿಕಲ್ ಇನ್ ದ ಎಂಟೈರ್ ಕ್ರಿಸ್ಟಲ್ ಲ್ಯಾಟಿಸ್ ಅವುಗಳ ಜಾಗ ಚೇಂಜ್ ಮಾಡಬಹುದು ಅಥವಾ ಕ್ರಿಸ್ಟಲ್ ಲ್ಯಾಟಿಸ್ ನೇ ಬಿಟ್ಟು ಆಚೆ ಬರಬಹುದು. ಈ ರೀತಿಯಾದಂತ ಇಂಪರ್ಫೆಕ್ಷನ್ಸ್ ನ ಡಿಫೆಕ್ಟ್ಸ್ ನಾವು ಪಾಯಿಂಟ್ ಡಿಫೆಕ್ಟ್ ಅಂತ ಕರಿತೀವಿ. ಆದ್ರೆ ಕೆಲವು ಕ್ರಿಸ್ಟಲ್ಸ್ ಸಬ್ಸ್ಟೆನ್ಸ್ ಅಲ್ಲಿ, ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ನಲ್ಲಿ ಎಂಟೈರ್ ಲೈನ್ ನಲ್ಲೇನೆ ಡಿಫೆಕ್ಟ್ ಇರುತ್ತೆ. ಓಕೆ, ಆ ರೀತಿಯಾದಂತ ಡಿಫೆಕ್ಟ್ ನ ನಾವು ಲೈನ್ ಡಿಫೆಕ್ಟ್ ಅಂತ ಕರಿತೀವಿ. ಬಟ್ ನಮ್ಮ ಸಿಲೆಬಸ್ ನಲ್ಲಿ ಈಗ ನಾವು ಪಾಯಿಂಟ್ ಡಿಫೆಕ್ಟ್ ಗಳ ಬಗ್ಗೆ ಕಲಿತಾ ಹೋಗ್ಬೇಕು. ಪಾಯಿಂಟ್ ಡಿಫೆಕ್ಟ್ ನಲ್ಲಿ ಸಿಲೆಬಸ್ ನಲ್ಲಿ ಇರೋ ಪ್ರಕಾರ 3 different types of defects we'll be learning. The first one is the stoichiometric defect. Next one is the impurity defect. The third one is the non-stoichiometric defect.
ಸೊ ಮೊದಲನೇದಾಗಿ ನಾವು ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್ ನ ಕಲ್ತ್ಕೊಳ್ಳೋಣ. ಏನಿದು ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್ ಅಂದ್ರೆ ದ ರೇಷಿಯೋ ಆಫ್ ಆಟಮ್ಸ್. ಈಗ ನಾವು ಸೋಡಿಯಂ ಕ್ಲೋರೈಡ್ ಅಂತಾನೆ ತಗೊಂಡ್ರೆ ಸೋಡಿಯಂ ಕ್ಲೋರೈಡ್ ನಲ್ಲಿ ಸೋಡಿಯಂ ಟು ಕ್ಲೋರಿನ್ ರೇಷಿಯೋ 1:1 ಇರುತ್ತೆ. ಓಕೆ, ಸೊ ಈ ರೀತಿಯಾಗಿ ರೇಷಿಯೋಸ್ ನ ನಾವು ಫಾಲೋ ಮಾಡ್ತಾ ಹೋದ್ರೆ 100% ಪ್ರಾಪರ್ ಆಗಿರುವಂಥ ಕ್ರಿಸ್ಟಲ್ಲು ಹಾಗೂ ಡಿಫೆಕ್ಟ್ ಇರುವಂಥ ಕ್ರಿಸ್ಟಲ್ನ ನಾವು ಕಂಪೇರ್ ಮಾಡಿದಾಗ ಎರಡರಲ್ಲೂ ಕೂಡ ನಂಬರ್ ಆಫ್ ಆಟಮ್ಸ್ ಕ್ಯಾಟಯಾನ್ಸ್ ಹಾಗೂ ಆನಯಾನ್ಸ್ ರೇಷಿಯೋ ಸೇಮ್ ಇದ್ರೆ ಅವುಗಳನ್ನ ನಾವು ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಈ ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್ ನಲ್ಲಿ 4 ರೀತಿ ಇದೆ. ಮೊದಲನೇದು ವೇಕೆನ್ಸಿ ಡಿಫೆಕ್ಟ್, ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್, ಫ್ರೆಂಕೆಲ್ ಡಿಫೆಕ್ಟ್ ಅಂಡ್ ದಿ ಶಾರ್ಟ್ಕಿ ಡಿಫೆಕ್ಟ್. ಈ ಎರಡು ಏನಿದೆ ಫ್ರೆಂಕೆಲ್ ಡಿಫೆಕ್ಟ್, ಇವುಗಳನ್ನ ನಾವು ಅಯಾನಿಕ್ ಕಾಂಪೌಂಡ್ಸ್ ಗಳಿಗೆ ಬಳಸ್ತೀವಿ. ಈ ಎರಡು ನಾನ್ ಅಯಾನಿಕ್ ಕಾಂಪೌಂಡ್ಸ್. So let us see one by one. So vacancy defect ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಂಡರ್ ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್. ಸೊ ವೇಕೆನ್ಸಿ ಡಿಫೆಕ್ಟ್ ಅಂತ ಅಂದ್ರೆ ವೇಕೆನ್ಸಿ ಅಂದ್ರೆ ಖಾಲಿ. ಓಕೆ, ಸೊ ಮೊದಲನೇ ಪಿಕ್ಚರ್ ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ವೇಕೆನ್ಸಿ ಡಿಫೆಕ್ಟ್ ಅನ್ನಲ್ಲಿ. ಸೊ ಈ ಪಾರ್ಟಿಕಲ್ಸ್ ಏನಿದೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸಿ ಹಿಯರ್. ಸೊ ಒಂದು ಪಾರ್ಟಿಕಲ್ ಸೊ ಈ ರೀತಿಯಾದಂಥ ಬ್ಲೂ ಪಾರ್ಟಿಕಲ್ಸ್, ನಂತರ ಗ್ರೀನ್, ಸೊ ಹೀಗೆ ನಾರ್ಮಲ್ ಆಗಿ ಅರೇಂಜ್ಮೆಂಟ್ ಇರುತ್ತೆ. ಆದರೆ ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಲೈಕ್ ಡಿಫೆಕ್ಟ್ ಆದ ನಂತರ, ಓಕೆ, ಸಮ್ ಡ್ಯೂರಿಂಗ್ ಕ್ರಿಸ್ಟಲೈಸೇಷನ್ ಆಗಿರ್ಬೋದು ಅಥವಾ ಆಮೇಲೆ ಹೀಟ್ ಮಾಡೋದು, ವಾಟ್ ಎವರ್ ಮೈಟ್ ಬಿ ದ ಪ್ರೊಸೆಸ್. ಸೊ ಆ ಡಿಫೆಕ್ಟ್ ಆಗಬೇಕಾದ್ರೆ ನಮಗೆ ಕೇವಲ ಸೊ ಈ ರೀತಿಯಾದಂಥ ಎಂಟಿ ಸ್ಪೇಸಸ್ ಏನಿದೆ ಇಲ್ಲಿ, ಸೊ ದೇರ್ ವೋಂಟ್ ಬಿ ಎನಿ ಬ್ಲೂ ಕಲರ್ ಪಾರ್ಟಿಕಲ್ ಇರೋದೇ ಇಲ್ಲ. ಸೊ ಅಥವಾ ಲೈಕ್ ಇಲ್ಲಿ ಗ್ರೀನ್ ಕಲರ್ ಪಾರ್ಟಿಕಲ್ ಇಲ್ವೇ ಇಲ್ಲ. ಸೊ ಈ ರೀತಿಯಾಗಿ ಅವುಗಳು ಇರಬೇಕಾದಂಥ ಜಾಗದಲ್ಲಿ ಇರದೆ ಸೊ ಆ ಕ್ರಿಸ್ಟಲ್ನೇ ಬಿಟ್ಟು ಅವುಗಳು ಆಚೆ ಹೋಗೋದನ್ನ ನಾವು ವೇಕೆಂಟ್, ಇಲ್ಲಿ ನೀವು ನೋಡ್ಬೋದು ಪಾರ್ಟಿಕಲ್ಸ್ ಅಲ್ಲಿ ಇಲ್ವೇ ಇಲ್ಲ. ಸೊ ಇದು ಎಂಟಿ ಸ್ಪೇಸ್ ಆಗಿದೆ. ಸೊ ಹಾಗಾಗಿ ಇದನ್ನ ನಾವು ವೇಕೆನ್ಸಿ ಡಿಫೆಕ್ಟ್ ಅಂತ ಕರಿತೀವಿ. ಈ ವೇಕೆನ್ಸಿ ಡಿಫೆಕ್ಟ್ದು ಏನು ಕ್ಯಾರೆಕ್ಟರಿಸ್ಟಿಕ್ ಅಂತ ಅಂದ್ರೆ, ಡಿಫೆಕ್ಟ್ ಆದ ನಂತರ ಇಟ್ ವಿಲ್ ಬಿ ಡಿಕ್ರೀಸ್ಡ್ ಇನ್ ದಿ ಡೆನ್ಸಿಟಿ. ಓಕೆ, ಸೊ ಅಂದ್ರೆ ಇಷ್ಟೇ ವಾಲ್ಯೂಮ್ ನಾವು ತಗೊಂಡ್ರೆ ಈ ವಾಲ್ಯೂಮ್ ನಲ್ಲಿ 12 ಪಾರ್ಟಿಕಲ್ಸ್ ಇರಬೇಕಿತ್ತು. ಸೊ ಎಲ್ಲ ಸ್ಪೇಸ್ಗಳು ಕೂಡ ಪಾರ್ಟಿಕಲ್ಸ್ ಇಂದ ಆಕ್ಯುಪೈ ಆಗಿದ್ದಿದ್ರೆ, ಸೊ ಎಲ್ಲ ಮಾಲಿಕ್ಯೂಲ್ ಅಥವಾ ಪಾರ್ಟಿಕಲ್ಸ್ ನಾವು ಕೌಂಟ್ ಮಾಡಿದ್ರೆ 12 ಪಾರ್ಟಿಕಲ್ಸ್ ಇರಬೇಕಿತ್ತು. ಆ 12 ಪಾರ್ಟಿಕಲ್ಸ್ ಒಂದು ಡೆನ್ಸಿಟಿ ಇರುತ್ತೆ. ಆದ್ರೆ ಆ ಡಿಫೆಕ್ಟ್ ಇಂದ ಏನಾಯ್ತು, ಸೊ ಇಲ್ಲಿ 2 ಸ್ಪೇಸು ಖಾಲಿ ಉಳ್ಕೊಳ್ತು. ಹಾಗಾಗಿ ಇದರಲ್ಲಿ ಆಫ್ಟರ್ ಡಿಫೆಕ್ಟ್ ಏನಾಯ್ತು, ಕೇವಲ 10 ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್. ಸೊ ಆಬ್ವಿಯಸ್ಲಿ 12 ಪಾರ್ಟಿಕಲ್ ಕೊಡುವಂತ ಡೆನ್ಸಿಟಿಗೂ 10 ಪಾರ್ಟಿಕಲ್ ಕೊಡುವಂತ ಡೆನ್ಸಿಟಿಗೂ ಡೆಫಿನೆಟ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲಿ ಡೆನ್ಸಿಟಿ ಡಿಕ್ರೀಸ್ ಆಗತ್ತೆ. ದ ಮಾಸ್ ಆಫ್ ದಟ್ ಕ್ರಿಸ್ಟಲ್ ವಿಲ್ ಬಿ ಡಿಕ್ರೀಸ್ಡ್ ಬಿಕಾಸ್ ಆಫ್ ದಿ ವೇಕೆನ್ಸಿ ಕ್ರಿಯೇಟೆಡ್ ಬೈ ದಿ ಪಾರ್ಟಿಕಲ್ಸ್. ಓಕೆ, ಸೊ ಈ ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಈ ಪಾಯಿಂಟ್ಸ್ಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಬಿಕಾಸ್ ಕ್ವೆಶನ್ ಕೊಡಬೇಕಾದ್ರೆ ರೈಟ್ ದಿ ನೇಮ್ ಆಫ್ ದ ಡಿಫೆಕ್ಟ್ ವಿಚ್ ವಿಲ್ ಡಿಕ್ರೀಸ್ ದಿ ಡೆನ್ಸಿಟಿ ಅಂತ ಕೇಳ್ತಾರೆ. ಸೊ ವೇಕೆನ್ಸಿ ಡಿಫೆಕ್ಟ್ ನಲ್ಲಿ ಈ ಡೆನ್ಸಿಟಿ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಪಾರ್ಟಿಕಲ್ಸ್ ಆ ಜಾಗದಲ್ಲಿ ಇರೋದಿಲ್ಲ. The next one is the interstitial defect. Interstitial defect ಅಂತ ಅಂದ್ರೆ, ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿದ್ವಿ ಪಾರ್ಟಿಕಲ್ಸ್ ಮಧ್ಯ ಸ್ಪೇಸ್ ಇರುತ್ತೆ, ವಾಯ್ಡ್ಸ್ ಇರುತ್ತೆ ಅಂತ. ವಿ ಹ್ಯಾಡ್ ಲರ್ನ್ಡ್ ವಾಯ್ಡ್ಸ್ ಅಂತಂದ್ರೆ ಎಂಪ್ಟಿ ಸ್ಪೇಸ್. ಸೊ ಕೆಲವೊಂದ್ಸಲ ಏನಾಗತ್ತೆ, ಈ ಕ್ಯಾಟಯಾನ್ಸ್ ತುಂಬಾ ಸೈಜ್ ಚಿಕ್ಕದಿರೋದ್ರಿಂದ ಈ ಕ್ಯಾಟಯಾನ್ಗಳು ಅವುಗಳ ಜಾಗನ ಬಿಟ್ಟು ಬೇರೆ ಕಡೆ ಹೋಗಿ ಕೂತ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅಥವಾ ಒಂದು ಕ್ರಿಸ್ಟಲ್ ಇಂದ ಇನ್ನೊಂದು ಕ್ರಿಸ್ಟಲ್ಗೆ ಅದು ಬರೋ ಸಾಧ್ಯತೆ ಇರುತ್ತೆ. ಅಥವಾ ಸಮ್ವೇರ್ ಫ್ರಮ್ ಔಟ್ಸೈಡ್ ಆ ಪಾರ್ಟಿಕಲ್, ಸ್ಮಾಲ್ ಪಾರ್ಟಿಕಲ್ಸ್ ಲೈಕ್
ಕ್ಯಾಟಯಾನ್ಸ್ ಆಗಿರ್ಬೋದು, ಅಥವಾ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿ ಕಲಿತಾ ಹೋಗ್ತೀವಿ, ಅದರಲ್ಲಿ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ. ಲೈಕ್ ಹೈಡ್ರೋಜನ್, ನೈಟ್ರೋಜನ್, ಈ ರೀತಿಯಾದಂಥ ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಗಳು ಆ ಎಂಟಿ ಸ್ಪೇಸ್ ಏನಿರುತ್ತೆ ಅದರ ಆ ಸ್ಪೇಸ್ ನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಸೊ ಇದನ್ನ ನಾವು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಕರಿತೀವಿ. ಬಿಕಾಸ್ ಈ ಸ್ಪೇಸ್ ಏನಿದೆ ಅದನ್ನ ನಾವು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಕರಿತೀವಿ. ಸೊ ಈ ಹೊರಗಡೆ ಇಂದ ಬರ್ತಕ್ಕಂಥ ಪಾರ್ಟಿಕಲ್ಗಳು ಬಂದು ಈ ಇಂಟರ್ಸ್ಟಿಷಿಯಲ್ ಸ್ಪೇಸ್ ನಲ್ಲಿ ಕೂತ್ಕೊಳ್ಳೋದ್ರಿಂದ ಇದನ್ನ ನಾವು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಕರಿಬಹುದು. ಅಂಡ್ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಎಕ್ಸ್ಟ್ರಾ ಪಾರ್ಟಿಕಲ್ಸ್ ಬಂದಿದೆ. ಯಾವುದು ಎಕ್ಸ್ಟ್ರಾ ಪಾರ್ಟಿಕಲ್? ದಿಸ್ ಇಸ್ ಒನ್ ಎಕ್ಸ್ಟ್ರಾ ಪಾರ್ಟಿಕಲ್ ಅಂಡ್ ದಿಸ್ ಇಸ್ ದಿ ಸೆಕೆಂಡ್ ಎಕ್ಸ್ಟ್ರಾ ಪಾರ್ಟಿಕಲ್. ಓಕೆ, ಸೊ ಹಾಗಾಗಿ ಆಬ್ವಿಯಸ್ಲಿ ನಾವಿಲ್ಲಿ ಏನು ಅನಲೈಸ್ ಮಾಡ್ಬೋದು, ಇದರ ಡೆನ್ಸಿಟಿ ಇನ್ಕ್ರೀಸ್ ಆಗತ್ತೆ. Okay, the density will be increased. Again, if you go back to the number of particle count ಮಾಡೋದು ನೋಡಿದ್ರೆ ಆ ನಾರ್ಮಲ್ ಕ್ರಿಸ್ಟಲ್ ನಲ್ಲಿ 12 ಪಾರ್ಟಿಕಲ್ ಇರಬೇಕು. ಓಕೆ, ಸೊ ಆದ್ರೆ ಇಲ್ಲಿ ಏನಾಗುತ್ತೆ, ಎಕ್ಸ್ಟ್ರಾ 2 ಪಾರ್ಟಿಕಲ್ ಅಂದ್ರೆ 14 ಪಾರ್ಟಿಕಲ್ಸ್ ಇದೆ. ಸೊ ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಡೆನ್ಸಿಟಿ ವಿಲ್ ಬಿ more here. Okay, so this vacancy defect and the interstitial defect ಇದು ನಾನ್ ಅಯಾನಿಕ್ ಕಾಂಪೌಂಡ್ ಗಳಲ್ಲಿ ತೋರಿಸುವಂತ ಡಿಫೆಕ್ಟ್. ವೇಕೆನ್ಸಿ ನಲ್ಲಿ ಪಾರ್ಟಿಕಲ್ಸ್ ಒಂದು ಅಥವಾ ಎರಡಕ್ಕಿಂತ ಜಾಸ್ತಿ ಪಾರ್ಟಿಕಲ್ಸ್ ಕ್ರಿಸ್ಟಲ್ ನೇ ಬಿಟ್ಟು ಆಚೆ ಹೋಗುತ್ತೆ. ಸೊ ವೆರಾಸ್ ಇನ್ ದ ಕೇಸ್ ಆಫ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಪಾರ್ಟಿಕಲ್ಸ್ ಗಳು ಎಕ್ಸ್ಟ್ರಾ ಬಂದು ಇಂಟರ್ಸ್ಟಿಷಿಯಲ್ ಸ್ಪೇಸ್ ನಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಅದನ್ನ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಕರಿತೀವಿ. ಬಟ್ ಇದರಲ್ಲಿ ದ ರೇಷಿಯೋ ವಿಲ್ ಬಿ ಮೇಂಟೈನ್ಡ್, ಹಾಗಾಗಿ ಇದು ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್. ಸೊ ನಾವೀಗ ಅಯಾನಿಕ್ ಕಾಂಪೌಂಡ್ ಗೆ ಬರೋಣ. ಅಯಾನಿಕ್ ಕಾಂಪೌಂಡ್ ಅಂದ್ರೆ ಆಬ್ವಿಯಸ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ವಿಲ್ ಬಿ ದೇರ್. ಸೊ ಇದರಲ್ಲಿ ಎರಡು ರೀತಿಯಾದಂಥ ಡಿಫೆಕ್ಟ್ ಇದೆ, ಫ್ರೆಂಕೆಲ್ ಡಿಫೆಕ್ಟ್ ಹಾಗೂ ಶಾರ್ಟ್ಕಿ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ಈ ಮೂರನೇ ಪಿಕ್ಚರ್ ನೀವು ಇಲ್ಲಿ ನೋಡ್ತಿರೋದು ಫ್ರೆಂಕೆಲ್ ಡಿಫೆಕ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಸರಿಯಾಗಿ ಅನಲೈಸ್ ಮಾಡಿದ್ರೆ ಪಾಸಿಟಿವ್ ನೆಗೆಟಿವ್ ಆ ರೀತಿಯಾಗಿ ಎಲ್ಲ ಲೈನ್ ನಲ್ಲೂ ಕೂಡ ಇದೆ. ಆದ್ರೆ ಇಲ್ಲಿ ಒಂದು ಸ್ಪೇಸು ಎಂಟಿ ಆಗಿದೆ. ಅಲ್ಲಿ ಪಾಸಿಟಿವ್ ಇರಬೇಕಿತ್ತು, ಆದ್ರೆ ಪಾಸಿಟಿವ್ ಇಲ್ಲ, ಅದು ಸ್ಪೇಸ್ ಖಾಲಿ ಇದೆ. ಸೊ ನೆಕ್ಸ್ಟ್ ಆ ಜಾಗ ಅದೇ ರೀತಿಯಾಗಿ ನೆಕ್ಸ್ಟ್ ಲೈನ್ಗೆ ಬಂದ್ರೆ ಅಲ್ಲಿ ಕರೆಕ್ಟ್ ಆಗಿದೆ, ಪಾಸಿಟಿವ್ ನೆಗೆಟಿವ್ ನೆಕ್ಸ್ಟ್ ಲೈನ್ ಆಲ್ಸೋ. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಪಾಸಿಟಿವ್ ಚಾರ್ಜ್ ನಾವು ನೋಡ್ತಾ ಇದೀವಿ. ಓಕೆ, ಸೊ ವಾಟ್ ಹ್ಯಾಸ್ ಹ್ಯಾಪನ್, ಈ ಫ್ರೆಂಕೆಲ್ ಡಿಫೆಕ್ಟ್ ಅಯಾನಿಕ್ ಕಾಂಪೌಂಡ್ಗೆ ಪಾಸಿಟಿವ್ ನೆಗೆಟಿವ್ ಅಥವಾ ಕ್ಯಾಟಯಾನ್ ಆನಿಯಾನ್ ಇರ್ತಕ್ಕಂಥ ಕಾಂಪೌಂಡ್ ನಲ್ಲಿ ನೋಡುವಂತ ಡಿಫೆಕ್ಟ್. ಸೊ ಆ ಕ್ಯಾಟಯಾನ್ಸ್ ಏನಿದೆ ಅವುಗಳು ತಮ್ಮ ಒರಿಜಿನಲ್ ಜಾಗನ ಬಿಟ್ಟು ಬೇರೆ ಕಡೆ ಇರ್ತಕ್ಕಂಥ ಇಂಟರ್ಸ್ಟಿಷಿಯಲ್ ಸ್ಪೇಸ್ ನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅವುಗಳ ಒರಿಜಿನಲ್ ಜಾಗ ಏನಿದೆ, ಅವುಗಳ ಮೊದಲು ಎಲ್ಲಿ ಇರ್ಬೇಕಿತ್ತಲ್ಲ ಆ ಜಾಗದಲ್ಲಿ ನಾವು ವೇಕೆನ್ಸಿನ ನೋಡ್ತೀವಿ. ಸೊ ಇಟ್ ಇಸ್ ವೇಕೆಂಟ್ ನೌ. ಓಕೆ, ಆದ್ರೆ ಇಲ್ಲಿ ಇಟ್ ಇಸ್ ಇಂಟರ್ಸ್ಟಿಷಿಯಲ್. ಸೊ ಅಂದ್ರೆ ಅರ್ಥ ಈ ಫ್ರೆಂಕೆಲ್ ಡಿಫೆಕ್ಟ್ ನಲ್ಲಿ ಬೋತ್ ವೇಕೆನ್ಸಿ ಡಿಫೆಕ್ಟ್ ಕೂಡ ಇದೆ ಆಸ್ ವೆಲ್ ಆಸ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಕೂಡ ಇದೆ. ಯಾಕೆ ವೇಕೆನ್ಸಿ ಅಥವಾ ವೇಕೆಂಟ್ ಡಿಫೆಕ್ಟ್ ಆಗಿದೆ ಅಲ್ಲಿ? ಬಿಕಾಸ್ ಪಾಸಿಟಿವ್ ಅಯಾನ್ ದಟ್ ಇಸ್ ಕ್ಯಾಟಯಾನ್ ಇರಬೇಕಾದ ಜಾಗದಲ್ಲಿ ಇರದೆ ಬೇರೆ ಕಡೆ ಹೋಗಿ ತನ್ನ ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಯಾವ ಜಾಗದಿಂದ ಅದು ಆಚೆ ಬಂದಿದೆಯೋ ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗಿದೆ, ಬೇರೆ ಕಡೆ ಎಲ್ಲಿ ಹೋಗಿ ಅದು ಕೂತ್ಕೊಂಡಿದೆಯೋ ಅದನ್ನ ನಾವು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಕರಿತೀವಿ. ಸೊ ನಾವಿಲ್ಲಿ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನೋ ಚೇಂಜ್ ಇನ್ ಡೆನ್ಸಿಟಿ. ಯಾಕೆ ಡೆನ್ಸಿಟಿ ಚೇಂಜ್ ಆಗಲ್ಲ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಪಾರ್ಟಿಕಲ್ ಕ್ರಿಸ್ಟಲ್ ಬಿಟ್ಟು ಆಚೆ ಹೋಗಿಲ್ಲ, ಹಾಗೆ ಬೇರೆ ಕಡೆಯಿಂದ ಪಾರ್ಟಿಕಲ್ಸ್ ಈ ಕ್ರಿಸ್ಟಲ್ ಒಳಗಡೆ ಬಂದಿಲ್ಲ. ಲೈಕ್ ದಟ್ ಆಫ್ ದಿ ವೇಕೆನ್ಸಿ ಡಿಫೆಕ್ಟ್ ನೀವು ಇಲ್ಲಿ ನೋಡಬಹುದು, ಪಾರ್ಟಿಕಲ್ಸ್ ಕ್ರಿಸ್ಟಲ್ ನ ಬಿಟ್ಟು ಆಚೆ ಹೋಗಿದೆ, ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ನಲ್ಲಿ ಬೇರೆ ಪಾರ್ಟಿಕಲ್ಸ್ ಬಂದು ಕ್ರಿಸ್ಟಲ್ ನಲ್ಲಿ ಕೂತ್ಕೊಂಡಿದೆ. ಆದ್ರೆ ಇಲ್ಲಿ ಫ್ರೆಂಕೆಲ್ ಡಿಫೆಕ್ಟ್ ನಲ್ಲಿ ಅದೇ ಆ ಕ್ರಿಸ್ಟಲ್ ನಲ್ಲೇ ಇರ್ತಕ್ಕಂಥ ಕ್ಯಾಟಯಾನು ಇರ್ಬೇಕಾದ ಜಾಗ ಇರದೆ ಬೇರೆ ಕಡೆ ಹೋಗಿದೆ ಅಷ್ಟೇ. ಹಾಗಾಗಿ ದೇರ್ ವೋಂಟ್ ಬಿ ಎನಿ ಚೇಂಜ್ ಇನ್ ದ ಡೆನ್ಸಿಟಿ. ಸೊ ನಂಬರ್ ಆಫ್ ಕ್ಯಾಟಯಾನ್ಸ್ ಮುಂಚೆ ಎಷ್ಟಿತ್ತೋ ಆಮೇಲೂ ಕೂಡ ಅಷ್ಟೇ ಇದೆ, ಅಂಡ್ ನಂಬರ್ ಆಫ್ ಆನಿಯಾನ್ಸ್ ವಿಲ್ ಆಲ್ಸೋ ಬಿ ಸೇಮ್. ಸೊ ದ ರೇಷಿಯೋ ವಿಲ್ ಬಿ ಸೇಮ್. ಹಾಗಾಗಿ ಇದನ್ನು ಕೂಡ ನಾವು ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್ ಅಂತ ಕರಿಬಹುದು. ಎಕ್ಸಾಂಪಲ್ ಫಾರ್ ದಿಸ್ ಒನ್, ಅಥವಾ ಯಾವ ರೀತಿಯಾದಂಥ ಮಾಲಿಕ್ಯೂಲ್ಗಳು ಫ್ರೆಂಕೆಲ್ ಡಿಫೆಕ್ಟ್ ನ ತೋರಿಸುತ್ತೆ ಅಂತ ಅಂದ್ರೆ, ಸೊ ಯೂಶುವಲ್ ಆಗಿ
ದ ಡಿಫ್ರೆನ್ಸ್ ಇನ್ ದಿ ಅಟಾಮಿಕ್ ಸೈಜ್, ದ ಲಾರ್ಜ್ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ಒಂದು ತುಂಬಾ ದೊಡ್ಡದಿರತ್ತೆ ಅಂದ್ರೆ ಆನಿಯಾನ್ ತುಂಬಾ ದೊಡ್ಡದಿರತ್ತೆ, ಕ್ಯಾಟಯಾನ್ ತುಂಬಾ ಚಿಕ್ಕದಿರತ್ತಲ್ಲ. ಸೊ ಆ ರೀತಿಯಾದಂಥ ಡಿಫ್ರೆನ್ಸ್ ನಾವು ನೋಡ್ತಾ ಹೋದ್ರೆ ಆ ರೀತಿಯಾದಂಥ ಮಾಲಿಕ್ಯೂಲ್ಗಳು ಫ್ರೆಂಕೆಲ್ ಡಿಫೆಕ್ಟ್ ನ ತೋರಿಸುತ್ತೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ದಿ ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಲೊಕೇಶನ್ ನ ಚೇಂಜ್ ಮಾಡಿದೆ ಅಲ್ಲ. ಸೊ ಹಾಗಾಗಿ ಇದನ್ನ ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತ ಹೇಳ್ತಾರೆ. ಸೊ example for Frenkel defect is zinc sulfide, silver chloride, silver bromide and silver iodide. Okay, so ಈ ರೀತಿಯಾದಂಥ ಮಾಲಿಕ್ಯೂಲ್ಗಳು ಫ್ರೆಂಕೆಲ್ ಡಿಫೆಕ್ಟ್ ನ ತೋರಿಸುತ್ತೆ. ಸೊ ದ ನೆಕ್ಸ್ಟ್ ಒನ್ ಇಸ್ ದಿ ಶಾರ್ಟ್ಕಿ ಡಿಫೆಕ್ಟ್. ಶಾರ್ಟ್ಕಿ ಡಿಫೆಕ್ಟ್ ಅನ್ನೋದನ್ನ ನಾವಿಲ್ಲಿ ಈಗ ಅನಲೈಸ್ ಮಾಡ್ತಾ ಹೋಗೋಣ. ಶಾರ್ಟ್ಕಿ ಡಿಫೆಕ್ಟ್ ನಲ್ಲಿ ಅಗೇನ್ ದಿಸ್ ಇಸ್ ಆಲ್ಸೋ ಫಾರ್ ಅಯಾನಿಕ್ ಕಾಂಪೌಂಡ್ಸ್ ಓನ್ಲಿ. ಸೊ ನೆಗೆಟಿವ್ ಪಾಸಿಟಿವ್ ಇದೆ. ಸೊ ಇಲ್ಲಿ ನಾವು ಮೊದಲನೇ ಲೈನ್ ನಲ್ಲೇ ನೋಡ್ತಾ ಇದೀವಿ ಒಂದು ಎಂಟಿ ಸ್ಪೇಸ್ ಕ್ರಿಯೇಟ್ ಆಗಿದೆ. ಸೊ ಅದೇ ರೀತಿ ಅದು ಯಾವುದು ಪಾಸಿಟಿವ್, ಇದು ಪಾಸಿಟಿವ್ ಇರಬೇಕಿತ್ತು ಇಲ್ಲಿ. ಸೊ ನೆಕ್ಸ್ಟ್ ಸೆಕೆಂಡ್ ಲೈನ್ ಏನು ಚೇಂಜಸ್ ಇಲ್ಲ. ಥರ್ಡ್ ಲೈನ್ ನಲ್ಲಿ ಅಗೇನ್ ಒನ್ ಮೋರ್ ಎಂಟಿ ಸ್ಪೇಸ್ ಇಸ್ ಬೀನ್ ಕ್ರಿಯೇಟೆಡ್, ಬಟ್ ದಿಸ್ ಇಸ್ ಫಾರ್ negative charge. Okay, so next line no changes, another line no changes. So one more defect we are seeing here, empty space ide, illi negative irbekittu. So hage one more empty space we are seeing here positive irbekittu. ನೀವು ನೋಡಿದ್ರೆ ಇಲ್ಲಿ empty space create ಆಗಿದೆ ಅಂದ್ರೆ vacancy create ಆಗಿದೆ. So we can say that Schottky defect is vacant defect anta helbodu. Okay, so idralli but equal number of cation and anions have been vacated. ಯಾಕೆ ಇಲ್ಲಿ ಅದನ್ನ ನಾವು ಮೇಂಟೈನ್ ಮಾಡಲೇಬೇಕು, ಬಿಕಾಸ್ ಅಯಾನಿಕ್ ಕಾಂಪೌಂಡ್ಸ್ ನಲ್ಲಿ ಪಾಸಿಟಿವ್ ನೆಗೆಟಿವ್ ಅದು ನ್ಯೂಟ್ರಲ್ ನ ನಾವು ಫೈನಲ್ ಕಾಂಪೌಂಡ್ ಶುಡ್ ಬಿ ನ್ಯೂಟ್ರಲ್ ಇನ್ ನೇಚರ್. ಓಕೆ, ಸೊ ಹಾಗಾಗಿ ನಂಬರ್ ಆಫ್ ಪಾಸಿಟಿವ್ ಇಸ್ ಈಕ್ವಲ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇದ್ದೇ ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ನಾವು ಒಂದು ಪಾಸಿಟಿವ್ ನ ತೆಗಿತಾ ಇದೀವಿ ಅಂದ್ರೆ ಡಿಫೆಕ್ಟ್ ಆಗ್ಬೇಕಾದ್ರೆ ಒಂದು ಪಾಸಿಟಿವ್ ಅಯಾನ್ ಆಚೆ ಬಂತು ಅಂದ್ರೆ ಅಟ್ ದ ಸೇಮ್ ಟೈಮ್ ಒಂದು ನೆಗೆಟಿವ್ ಅಯಾನ್ ಕೂಡ ಆಚೆ ಬರುತ್ತೆ. ಸೊ ಹಾಗಾಗಿ ನಾವು ಇದನ್ನ ವೇಕೆಂಟ್ ಡಿಫೆಕ್ಟ್ ಬಟ್ ಅಂಡರ್ ದಿ ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್ ನಲ್ಲಿ ತಗೊಳ್ತೀವಿ ಫಾರ್ ಅಯಾನಿಕ್ ಕಾಂಪೌಂಡ್ಸ್. ಓಕೆ, ಸೊ ಇಲ್ಲಿ ದ ಸ್ಟಾಕ್ಯುಮೆಟ್ರಿಕ್ ರೇಷಿಯೋ ಇಸ್ ಬಿನ್ ಮೇಂಟೈನ್ಡ್ ಬಟ್ ಡೆನ್ಸಿಟಿ ಏನಾಗಿದೆ, ಡೆನ್ಸಿಟಿ ಇಸ್ ಡಿಕ್ರೀಸ್ಡ್ in the density because ಈ ಪಾರ್ಟಿಕಲ್ಸ್ ಗಳು ಅವುಗಳ ಜಾಗನ ಬಿಟ್ಟು ಕ್ರಿಸ್ಟಲ್ ಇಂದ ಆಚೆ ಬಂದ್ಬಿಟ್ಟಿದೆ. ಹಾಗಾಗಿ ಆ ಜಾಗ ಸ್ಪೇಸ್ ಖಾಲಿ ಇರೋದ್ರಿಂದ ಅಲ್ಲಿ obviously the amount or the mass of those cation and anion ನಾವು ಸಬ್ಟ್ರಾಕ್ಟ್ ಮಾಡಲೇಬೇಕು. ಸೊ the density will be reduced in the Schottky defect. ಸೊ ನಾವು ನಾಲ್ಕು ಡಿಫೆಕ್ಟ್ ನ ಇನ್ನೊಂದ್ಸಲ ನೋಡೋದಾದ್ರೆ ವೇಕೆನ್ಸಿ ಡಿಫೆಕ್ಟ್ ಅಂಡ್ Schottky ಡಿಫೆಕ್ಟ್ ಆರ್ ಆಲ್ಮೋಸ್ಟ್ ಸೇಮ್. ವೇಕೆನ್ಸಿ ಡಿಫೆಕ್ಟ್ ನಾನ್ ಅಯಾನಿಕ್ ಕಾಂಪೌಂಡ್ ಗೆ, Schottky ಡಿಫೆಕ್ಟ್ ಅಯಾನಿಕ್ ಕಾಂಪೌಂಡ್ ಗೆ. ಸೊ ಎರಡರಲ್ಲೂ ಕೂಡ ಡೆನ್ಸಿಟಿ ಕಡಿಮೆ ಆಗತ್ತೆ ಅಂಡ್ ದೇ ಆರ್ ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್. ದ ನಂಬರ್ ಆಫ್ ದ ರೇಷಿಯೋ ಆಫ್ ಆಟಮ್ಸ್ ವಿಲ್ ಬಿ ಮೇಂಟೈನ್ಡ್ ದೇರ್. ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಬಂದ್ರೆ ಪಾರ್ಟಿಕಲ್ಸ್ ನಂಬರ್ ಆಫ್ ಪಾರ್ಟಿಕಲ್ ಕ್ರಿಸ್ಟಲ್ ಆಕ್ಯುಪೈ ಮಾಡೋದಕ್ಕಿಂತ ಅಂದ್ರೆ ಎಕ್ಸ್ಟ್ರಾ ಸ್ಪೇಸ್ ಏನಿರುತ್ತೆ ಅದರಲ್ಲಿ ಬೇರೆ ಕಡೆಯಿಂದ ಪಾರ್ಟಿಕಲ್ಸ್ ಬಂದು ಕೂತ್ಕೊಳ್ಳುತ್ತೆ. ಸೊ ಡೆನ್ಸಿಟಿ ವಿಲ್ ಬಿ ಮೋರ್. ಫ್ರೆಂಕೆಲ್ ಡಿಫೆಕ್ಟ್ ನಲ್ಲಿ ನೋ ಚೇಂಜ್ ಇನ್ ದ ಡೆನ್ಸಿಟಿ. ಸೊ ಯಾಕಂದ್ರೆ ಅದೇ ಕ್ರಿಸ್ಟಲ್ ನಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಚಾರ್ಜ್ ಅಯಾನ್ ಬೇರೆ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಅಷ್ಟೇನೆ. ಸೊ ಫಸ್ಟ್ ಒಂದ್ ಕಡೆ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ, ಇನ್ನೊಂದ್ ಕಡೆ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ಬೋದು ಫಾರ್ ಅ ಸ್ಟಾಕ್ಯುಮೆಟ್ರಿಕ್ defect. So example for stoichiometric defect ಅಥವಾ Schottky defect ಗೆ ಅಂತ ನಾವು ನೋಡೋದಾದ್ರೆ Schottky defect ಗೆ example which has got the same atomic almost similar atomic size ಇರ್ತಕ್ಕಂತ ಮಾಲಿಕ್ಯೂಲ್ ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ಕೊಡಬಹುದು. ಓಕೆ, ಸೊ ಒಂದು ಇಲ್ಲಿ ನೀವು ಗಮನಿಸಿದ ಹಾಗೆ ಈ AgBr ಅಂತ ಏನಿದೆ, ಈ AgBr
AGBR ಎರಡು ರೀತಿಯಾದಂತ ಡಿಫೆಕ್ಟ್ ನ ಕೊಡುತ್ತೆ, ಫ್ರೆಂಕೆಲ್ ಡಿಫೆಕ್ಟ್ ಆಸ್ ವೆಲ್ ಆಸ್ ದಿ ಶಾರ್ಟ್ ಕೀ ಡಿಫೆಕ್ಟ್. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶ್ಚನ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅ ಕಾಂಪೌಂಡ್ ವಿಚ್ ಶೋಸ್ ಬೋತ್ ಫ್ರೆಂಕೆಲ್ ಆಸ್ ವೆಲ್ ಆಸ್ ಶಾರ್ಟ್ ಕೀ. ಆ ಎರಡೂನು ಎಷ್ಟು ಚೇಂಜಸ್ ಇದೆ, ಒಂದು ವೇಕೆಂಟ್ ಅಂಡ್ ಇಂಟರ್ಸ್ಟಿಷಿಯಲ್, ಇನ್ನೊಂದು ಕಂಪ್ಲೀಟ್ ಆಗಿ ವೇಕೆಂಟ್ ಡಿಫೆಕ್ಟ್, ಬಟ್ ಸ್ಟಿಲ್ AGBR ವಿಲ್ ಶೋ ಬೋತ್ ದ ಕೈಂಡ್ಸ್ ಆಫ್ ಡಿಫೆಕ್ಟ್ಸ್. ಓಕೆ, ಸೊ ಇದಕ್ಕೆ ನೀವು ಎಕ್ಸಾಂಪಲ್ಸ್ ಗಳನ್ನ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ದಿ ಆಫ್ಟರ್ ಸ್ಟಾಕ್ಯೋಮೆಟ್ರಿಕ್ ಡಿಫೆಕ್ಟ್, ದಟ್ ಇಸ್ ದಿ ಇಂಪ್ಯೂರಿಟಿ ಡಿಫೆಕ್ಟ್. ಸೊ ಏನಿದೆ ಇಂಪ್ಯೂರಿಟಿ ಡಿಫೆಕ್ಟ್ ಅಂತ ಅಂದ್ರೆ, ಸೊ ಡ್ಯೂರಿಂಗ್ ದಿ ಕ್ರಿಸ್ಟಲೈಸೇಷನ್ ಇನ್ ಕೇಸ್ ಕೇವಲ ಆ ಕಾಂಪೌಂಡ್ ಮಾತ್ರ ಇರದೆ ಬೇರೆ ಕಾಂಪೌಂಡ್ ಮಿಕ್ಸ್ಚರ್ ಏನಾದ್ರು ಇದ್ರೆ, ಸೊ ಡ್ಯೂರಿಂಗ್ ದ ಕ್ರಿಸ್ಟಲೈಸೇಷನ್ ಬೇರೆ ಬೇರೆ ರೀತಿಯಾದಂಥ ಕ್ಯಾಟಯಾನ್ಸು ಅಥವಾ ಆನಿಯಾನ್ಸ್ ಕೂಡ ಈ ಮಾಲಿಕ್ಯೂಲ್ ಜೊತೆ ಈ ಕ್ರಿಸ್ಟಲ್ ಫಾರ್ಮ್ ಆಗಬೇಕಾದ್ರೆ ಅವುಗಳು ಕೂಡ ಕ್ರಿಸ್ಟಲ್ ಒಳಗಡೆ ಸೇರ್ಕೊಂಡು ಬಿಡತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡೋದಾದ್ರೆ ಸೋಡಿಯಂ ಕ್ಲೋರೈಡ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೋಡಿಯಂ ಕ್ಲೋರೈಡ್ ನ ನಾವು ಕ್ರಿಸ್ಟಲೈಸ್ ಮಾಡಬೇಕಾದ್ರೆ ಏನಾಗುತ್ತೆ, ಇನ್ ಕೇಸ್ ಅದರಲ್ಲಿ ಸ್ಟ್ರಾನ್ಶಿಯಂ ಸಾಲ್ಟ್ಗಳು ಕೂಡ ಇದ್ರೆ, ಅಂದ್ರೆ ಸೋಡಿಯಂ ಕ್ಲೋರೈಡ್ ಪ್ಯೂರ್ ಇಲ್ಲದೆ ಸ್ಟ್ರಾನ್ಶಿಯಂ ಇಂದ ಲೈಕ್ ಇಂಪ್ಯೂರ್ ಆಗಿದ್ರೆ, ಇಂಪ್ಯೂರಿಟೀಸ್ ಏನಾದ್ರು ಇದ್ರೆ ಸ್ಟ್ರಾನ್ಶಿಯಂ ಕಾಂಪೌಂಡ್ಸ್ ಕ್ರಿಸ್ಟಲೈಸೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಈ ರೀತಿಯಾಗಿ ಅಯಾನ್ ಆಗ್ತಾ ಒನ್ ಸ್ಟ್ರಾನ್ಶಿಯಂ ವಿಲ್ ಬಿ ಫಾರ್ಮ್ಡ್ ದೇರ್. ಓಕೆ, ಸೊ ಆ ಕ್ರಿಸ್ಟಲ್ ನಲ್ಲಿ ಸ್ಟ್ರಾನ್ಶಿಯಂ ಸೇರ್ಕೊಂಡ್ ಬಿಡತ್ತೆ. ಬಟ್ ನಾವು ಕಲ್ತಿದೀವಿ ಇದರಲ್ಲಿ ನಂಬರ್ ಆಫ್ ಪಾಸಿಟಿವ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ನೆಗೆಟಿವ್ ಅಂತ, ಚಾರ್ಜಸ್ ಶುಡ್ ಬಿ ಈಕ್ವಲ್, ಆಗ ಮಾತ್ರ ಮಾಲಿಕ್ಯೂಲ್ ನ್ಯೂಟ್ರಲ್ ಆಗಿರತ್ತೆ. But the problem with this one, Na it is having the +1 charge, strontium is having the +2 charge. So ನಾವು ಕೇವಲ ಒಂದು ಸೋಡಿಯಂ ನ ತೆಗೆದು ಅದಕ್ಕೆ ಒಂದು ಸ್ಟ್ರಾನ್ಶಿಯಂ ನ ಹಾಕಿದ್ರೆ ಏನಾಗುತ್ತೆ, ಪಾಸಿಟಿವ್ ಕ್ಯಾರೆಕ್ಟರ್ ವಿಲ್ ಬಿ ಗ್ರೇಟರ್ ದ್ಯಾನ್ ದಿ ನೆಗೆಟಿವ್ ಚಾರ್ಜ್. ಓಕೆ, ಬಟ್ ನಾವೀಗ ಏನ್ ಮಾಡ್ಬೇಕು, ಹಾಗಾಗಿ ಎರಡು ಸೋಡಿಯಂ ಅಯಾನ್ ನ ತೆಗಿಬೇಕು. ಅವಾಗ ಎರಡು ಸೋಡಿಯಂ ಅಯಾನ್ ತೆಗೆದ್ರೆ ಎರಡು ಪಾಸಿಟಿವ್ ಆಚೆ ಬರುತ್ತೆ ಅಂಡ್ ಸ್ಟ್ರಾನ್ಶಿಯಂ ಎರಡು ಪಾಸಿಟಿವ್ ಇಂದ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗತ್ತೆ. ಓಕೆ, ಸೊ ಡಿಪೆಂಡಿಂಗ್ ಆನ್ ದಿ ಚಾರ್ಜ್ ಆಫ್ ದಿ ಇಂಪ್ಯೂರಿಟಿ ಗೆಟಿಂಗ್ ಆಡೆಡ್ ಅಪ್ ಇನ್ ದ ಕ್ರಿಸ್ಟಲ್, ಆ ಕ್ರಿಸ್ಟಲ್ ನಲ್ಲಿ ಸೇರ್ಕೊಳ್ಳೋ ಅಂತ ದಿಸ್ ಒನ್ ಕ್ಯಾಟಯಾನ್ ಯಾವ್ದಿದೆ ಅದರ ಚಾರ್ಜ್ ಮೇಲೆ ಹಾಗೂ ಯಾವ ಕ್ರಿಸ್ಟಲ್ ನ ನಾವು ಕ್ರಿಸ್ಟಲೈಸೇಷನ್ ಮಾಡ್ತೀವಿ ಅಂದ್ರೆ ಯಾವ ಸಾಲ್ಟ್ ನ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೂ ಕೂಡ ಈ ವೇಕೆನ್ಸಿ ಎಷ್ಟು ಕ್ರಿಯೇಟ್ ಆಗಬೇಕು. ಈಗೇನಾದ್ರೂ ಅಲ್ಯೂಮಿನಿಯಂ ಇದ್ರೆ ಅಲ್ಯೂಮಿನಿಯಂ ಇಸ್ 3+, ಹಾಗಾಗಿ ಅವಾಗ ಎರಡು ವೇಕೆನ್ಸಿ ಕ್ರಿಯೇಟ್ ಆಗತ್ತೆ, ಎರಡು ಸೋಡಿಯಂ ಪ್ಲಸ್ ಶುಡ್ ಕಮ್ ಔಟ್ ಆಫ್ ದಿ ಕ್ರಿಸ್ಟಲ್, ಸೊ ದಟ್ ನಾವು ಫೈನಲ್ ಆಗಿ ಆ ಮಾಲಿಕ್ಯೂಲ್ದು ಏನಿದೆ ನ್ಯೂಟ್ರಾಲಿಟಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಸೊ ಈ ರೀತಿಯಾದಂತ ವೇಕೆನ್ಸಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ನಾವು ಇಂಪ್ಯೂರಿಟಿ ಡಿಫೆಕ್ಟ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ನಮ್ಗೆ ಬೇಕಾಗಿದ್ದು ಬರೀ ಸೋಡಿಯಂ ಕ್ಲೋರೈಡ್ ಮಾತ್ರ, ಬಟ್ ಅದರ ಜೊತೆಗೆ ಸ್ಟ್ರಾನ್ಶಿಯಂ ಕೂಡ ಸೇರ್ಕೊಂಡಿದೆ. ಸೊ ಸ್ಟ್ರಾನ್ಶಿಯಂ ಇಸ್ ಅ ಇಂಪ್ಯೂರಿಟಿ ನಾವು. ಸೊ ಇಂಪ್ಯೂರಿಟಿ ಈ ಕ್ರಿಸ್ಟಲ್ ನಲ್ಲಿ ಆಡ್ ಆಗಿರೋದ್ರಿಂದ ಇದನ್ನ ನಾವು ಇಂಪ್ಯೂರಿಟಿ ಡಿಫೆಕ್ಟ್ ಅಂತ ಕರಿತೀವಿ. ಸೊ ಬೇರೆ ಎಕ್ಸಾಂಪಲ್ಸ್ ನಾವು ನೆನ್ಪಿಟ್ಕೊಳ್ಳೋದಾದ್ರೆ ಕ್ಯಾಡ್ಮಿಯಂ ಕ್ಲೋರೈಡ್ ಅಂಡ್ AgCl. ಸೊ ಇದು ಕೂಡ ಇಂಪ್ಯೂರಿಟಿ ಡಿಫೆಕ್ಟ್ಗೆ ಎಕ್ಸಾಂಪಲ್. ಸೊ ಇದನ್ನ ನಾವು ವೇಕೆಂಟ್ ಡಿಫೆಕ್ಟ್ ಅಂತ ಕೂಡ ಕರಿಬಹುದು, ಅಂದ್ರೆ ಸಿಮಿಲರ್ ಟು ವೇಕೆಂಟ್ ಡಿಫೆಕ್ಟ್ ಅಂತ ಹೇಳ್ಬಹುದು. ಸೊ ದ ನೆಕ್ಸ್ಟ್ one is the non-stoichiometric defect. Okay, non-stoichiometric defect ಅಂತಂದ್ರೆ obviously the ratio of cation to anion will not be maintained. So ಅಥವಾ ಒಂದ್ ಕಡೆ ಮೆಟಲ್ ಜಾಸ್ತಿ ಇರಬಹುದು ಅಥವಾ ಇನ್ನೊಂದ್ ಕಡೆ ನಾನ್ ಮೆಟಲ್ ಜಾಸ್ತಿ ಇರಬಹುದು. So that is what we are learning under the non-stoichiometric defect. So ಅದರಲ್ಲಿ ಎರಡು ರೀತಿಯಾದಂಥ ಡಿಫೆಕ್ಟ್ಗಳಿದೆ. ಒಂದು ಮೆಟಲ್ ಎಕ್ಸೆಸ್ ಡಿಫೆಕ್ಟ್, ಅನದರ್ ಒನ್ ಇಸ್ ದಿ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್. ಸೊ ಇದರಲ್ಲಿ ಹೆಸರಲ್ಲೇ ಹೇಳುತ್ತೆ, ಇದರಲ್ಲಿ ಮೆಟಲ್ ವಿಲ್ ಬಿ ಮೋರ್ ದ್ಯಾನ್, ಅಂದ್ರೆ ಕ್ಯಾಟಯಾನ್ ವಿಲ್ ಬಿ ಮೋರ್ ದ್ಯಾನ್ ದಿ ಆನಿಯಾನ್, ಅಂಡ್ ಇನ್ ದಿಸ್ ಒನ್ ಕ್ಯಾಟಯಾನ್ ವಿಲ್ ಬಿ ಲೆಸರ್ ದ್ಯಾನ್ ದಿ ಆನಿಯಾನ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರಿಮೆಂಬರ್. ಮೊದಲನೇದು ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಸೋಡಿಯಂ ಕ್ಲೋರೈಡ್ ಅಥವಾ ಪೊಟ್ಯಾಷಿಯಂ ಕ್ಲೋರೈಡ್ ಅಂದ್ರೆ ಆಲ್ಕಲಿ
ಸಾಲ್ಟ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ ಮೊದಲನೇ ಎಕ್ಸಾಂಪಲ್ ಆಗಿ. ಸೊ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅಯಾನ್ಸ್ ಏನಿದೆ ಕ್ಯಾಟಿಯಾನ್ ಅಂಡ್ ಆನಿಯಾನ್ ಹ್ಯಾಸ್ ಫಾರ್ಮ್ಡ್ ಒನ್ ಕ್ರಿಸ್ಟಲ್ ಹಿಯರ್. ಓಕೆ, ಸೊ ಈ ಕ್ರಿಸ್ಟಲ್ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ನ ನಾವು ಹೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ವೇಪರ್ಸ್. Okay, so we have taken the sodium chloride salt. ಆ sodium chloride ಒಂದು ಕ್ರಿಸ್ಟಲ್ ಫಾರ್ಮ್ ಆಗಿದೆ, ಪಾಸಿಟಿವ್ ನೆಗೆಟಿವ್. ಆ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ನ ನಾವು ತಗೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ವೇಪರ್ಸ್ ಓಕೆ ಹೀಟ್ ಮಾಡಿದಾಗ ಓಕೆ ಫ್ಲೇಮ್ಗೆ ಇಟ್ಟಾಗ ಏನಾಗುತ್ತೆ, ಈ ಸೋಡಿಯಂ ವೇಪರ್ಸ್ ಏನಿದೆ ಈ ಸೋಡಿಯಂ ಅಯಾನ್ಸ್ ವಿಲ್ ಸ್ಟಾರ್ಟ್ ಟು ಅಕ್ಯುಮುಲೇಟ್ ಅಟ್ ದಿ ಸರ್ಫೇಸ್. ಓಕೆ, ಸೊ ಈ ಸೋಡಿಯಂ ಸರ್ಫೇಸ್ ನಲ್ಲಿ ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ, ಈ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಇದೆಲ್ಲ ಅದರಲ್ಲಿ ಕ್ಲೋರೈಡ್ ಅಯಾನ್ ಇರುತ್ತೆ. ಸೊ ಒಳಗಡೆಯಿಂದ ಫಾರ್ ಎಕ್ಸಾಂಪಲ್ ಹಿಯರ್ ಬಿಫೋರ್ ದೇರ್ ವಾಸ್ ಕ್ಲೋರೈಡ್ ಅಯಾನ್, ಈಗ ಪಾಸಿಟಿವ್ ಆದ್ಮೇಲೆ ನೆಗೆಟಿವ್ ಇರಲೇಬೇಕು. ಓಕೆ, ಸೊ ದಿಸ್ ಇಸ್ ಆಫ್ ದ ಅರೇಂಜ್ಮೆಂಟ್. ಸೊ ನಾವು ಈ ಸೋಡಿಯಂ ಕ್ಲೋರೈಡ್ ನ ಈಗ ಹೀಟ್ ಮಾಡ್ತಾ ಇದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ವೇಪರ್ಸ್. ಸೊ ಒಳಗಡೆಯಿಂದ ಈ ಕ್ಲೋರೈಡ್ ಅಯಾನ್ ಏನಿದೆ ದಟ್ ವಿಲ್ ಡಿಫ್ಯೂಸ್ ಟು ದ ಸರ್ಫೇಸ್. ಓಕೆ, ಒಳಗಡೆಯಿಂದ ಆಚೆ ಬರುತ್ತೆ, ಅದು ಸರ್ಫೇಸ್ ಕಡೆಗೆ ಮೂವ್ ಆಗತ್ತೆ. ಸೊ ಆ ರೀತಿಯಾಗಿ ಮೂವ್ ಆದ ನಂತರ ಏನಾಗುತ್ತೆ, ಇಲ್ಲಿ ಎಂಪ್ಟಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಕ್ಲೋರೈಡ್ ಆಸ್ ಕಮ್ ಔಟ್ ಟು ದ ಸರ್ಫೇಸ್ ನವ್. ಸೊ ಆಸ್ ಸೂನ್ ಆಸ್ ಕ್ಲೋರೈಡ್ ಬಂದ ತಕ್ಷಣ ಸೋಡಿಯಂ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಲೂಸ್ ಒನ್ ಎಲೆಕ್ಟ್ರಾನ್ ಅಂಡ್ ಇಟ್ ವಿಲ್ ಫಾರ್ಮ್ ದಿ ಸೋಡಿಯಂ ಪ್ಲಸ್ ಅಯಾನ್. ಸೊ ಮೊದಲು ಸೋಡಿಯಂ ಇದ್ದಿದ್ದು ಏನಾಯ್ತು, ಈಗ ಸೋಡಿಯಂ ಪ್ಲಸ್ ಅಯಾನ್ ಆಯ್ತು. ಈ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಏನಿದೆ ದಟ್ ವಿಲ್ ಗೋ inside and occupy the space vacated by the negatively charged ion. ಕ್ಲೋರೈಡ್ ಬಿಟ್ಟು ಹೋಗಿರುತ್ತಲ್ಲ, ಜಾಗ ಎಂಟಿ ಆಗಿರುತ್ತಲ್ಲ, ಸ್ಪೇಸ್ ಖಾಲಿ ಇರುತ್ತಲ್ಲ, ಆ ಜಾಗಕ್ಕೆ ಎಲೆಕ್ಟ್ರಾನ್ಸ್ಗಳು ಹೋಗಿ ಕೂತ್ಕೊಳ್ಳುತ್ತೆ. ಈ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂತು, ಫ್ರಮ್ ದಿ ಸೋಡಿಯಂ. ಸೋಡಿಯಂ ವೇಪರ್ಸ್ ಏನ್ ಸರ್ಫೇಸ್ ಮೇಲೆ ಇರುತ್ತೆ ಆ ಸೋಡಿಯಂ ಎಲೆಕ್ಟ್ರಾನ್ ನ ಲೂಸ್ ಮಾಡ್ಕೊಳ್ಳುತ್ತೆ ಟು ಫಾರ್ಮ್ ದಿ ಸೋಡಿಯಂ ಪ್ಲಸ್ ಅಯಾನ್. ಅದು ಮತ್ತೆ ಕ್ಲೋರೈಡ್ ಅಯಾನ್ ವಿಲ್ ಫಾರ್ಮ್ ದಿ ನಾವು ಕ್ರಿಸ್ಟಲ್. ಓಕೆ, ಅಂಡ್ ಈ ಎಲೆಕ್ಟ್ರಾನ್ಸ್ ಒಳಗಡೆ ಬಂದು ಕೂತ್ಕೊಳ್ಳುತ್ತೆ. ಈ ಸೆಂಟರ್ಸ್ ನ ನಾವು the space occupied by the electron ಏನಿದೆಲ್ಲ ಅದನ್ನ ಫಾರ್ ಬೆನ್ಸೆಂಟರ್ ಅಂತ ಕರೀತಾರೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ವಾಟ್ ಡು ಯು ಮೀನ್ ಬೈ ಫಾರ್ ಬೆನ್ಸೆಂಟರ್ ಅಂದ್ರೆ ದಿಸ್ ಇಸ್ ದ ಸ್ಪೇಸ್ ಆಕ್ಯುಪೈಡ್ ಬೈ ದಿ ಎಲೆಕ್ಟ್ರಾನ್ ಆಫ್ಟರ್ chlorine vacated in the presence of sodium. In the case of sodium chloride ಅಂದ್ರೆ ಆನಿಯಾನ್ ವೇಕೇಟ್ ಮಾಡಿರುವಂತ ಸ್ಪೇಸ್ ನಲ್ಲಿ ಎಲೆಕ್ಟ್ರಾನ್ ಹೋಗಿ ಆಕ್ಯುಪೈ ಮಾಡ್ಕೊಳ್ಳುತ್ತಲ್ಲ ಆ ಸ್ಪೇಸ್ ನ ನಾವು ಫಾರ್ ಬೆನ್ಸೆಂಟರ್ ಅಂತ ಕರಿತೀವಿ. ಸೊ ನಾ ಹೇಳ್ದೆ ಇದನ್ನ ಹೀಟ್ ಮಾಡ್ತಾ ಇದೀವಿ, ಆ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ನ ನಾವು ಹೀಟ್ ಮಾಡ್ತಾ ಇದೀವಿ ಅಂತ. ಸೊ ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಟೇಕ್ ಅಪ್ ದಟ್ ಎನರ್ಜಿ excited, they go to the excited state, while coming back they lose that difference of energy ಏನಿರುತ್ತೆ ಅದನ್ನ ಲೈಟ್ ಆಗಿ ಅಂದ್ರೆ ಲೈಕ್ ವಿಸಿಬಲ್ ರೀಜನ್ ನಲ್ಲಿ ಬೀಳತ್ತೆ. ಓಕೆ, ಸೊ ಹಾಗಾಗಿ ಈ ಸೋಡಿಯಂ ಸಾಲ್ಟ್ಸ್ ಏನಿದೆ ಅದು ಯೆಲ್ಲೋ ಕಲರ್ ಅಲ್ಲಿ ಬರ್ನ್ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಪೊಟ್ಯಾಷಿಯಂ ಸಾಲ್ಟ್ಸ್ ಏನಾದ್ರು ತಗೊಂಡ್ರೆ ದೇ ವಿಲ್ ಬರ್ನ್ ಅಂದ್ರೆ ದೇ ಇಂಪಾರ್ಟ್ ಕಲರ್ ಟು ದಿ ಫ್ಲೇಮ್. ಓಕೆ, ಆ ಫ್ಲೇಮ್ ಏನಿದೆ ಅದಕ್ಕೆ ಕಲರ್ ಬರುತ್ತೆ, ಲೈಲ್ಯಾಕ್ ಕಲರ್, ಅದು ವೈಲೆಟ್ ಕಲರ್ ಅಂತ ನಾವೇನು ಹೇಳ್ತೀವಿ ಅದು ಪೊಟ್ಯಾಷಿಯಂಗೆ. ಓಕೆ, ದಿಸ್ ಇಸ್ ಫಾರ್ ಪೊಟ್ಯಾಷಿಯಂ ಅಂಡ್ ದಿಸ್ ಇಸ್ ಫಾರ್ ಸೋಡಿಯಂ. ಲಿಥಿಯಂ ತಗೊಂಡ್ರೆ ಲಿಥಿಯಂ ವಿಲ್ ಗಿವ್ ಪಿಂಕ್ ಕಲರ್. ಓಕೆ, ಸೊ ಹೀಗೆ ಮೆಟಲ್ ಎಕ್ಸೆಸ್ ಡಿಫೆಕ್ಟ್. ಯಾಕೆ ಇದನ್ನ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಅಂತ ಹೇಳ್ತಾ ಇದೀವಿ? ಬಿಕಾಸ್ ಎಕ್ಸ್ಟ್ರಾ ಸೋಡಿಯಂ ಮೆಟಲ್ಸ್ ಆರ್ ಪ್ರೆಸೆಂಟ್. ಕ್ಲೋರೈಡ್ಸ್ ನಾವು ಎಕ್ಸ್ಟ್ರಾ ಕ್ಲೋರೈಡ್ ಆಗ್ತಿಲ್ಲ, ಒಳಗಡೆ ಇರ್ತಕ್ಕಂಥ ಕ್ಲೋರೈಡೇನೆ ಆಚೆ ಬರ್ತಾ ಇದೆ. ಓಕೆ, ಬಟ್ ಸೋಡಿಯಂ ಆರ್ ಎಕ್ಸೆಸ್ ನಾವು. ಓಕೆ, ಸೊ ಹಾಗಾಗಿ ಇದನ್ನ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಅಂತ ಕರಿತೀವಿ. ಸೊ ಒನ್ ಮೋರ್ ಎಕ್ಸಾಂಪಲ್ ನಾವು ಇಲ್ಲಿ ನೆನ್ಪಿಟ್ಕೊಳ್ಬಹುದು ಅಂತ ಅಂದ್ರೆ ಜಿಂಕ್ ಆಕ್ಸೈಡ್.
ಈ ಜಿಂಕ್ ಆಕ್ಸೈಡ್ ಏನಿದೆ, ಸೊ ಇದನ್ನ ನಾವು ಹೀಟ್ ಮಾಡಿದಾಗ ಇಟ್ ವಿಲ್ ಫಾರ್ಮ್ and oxygen and 2 electron. Okay, the color of zinc oxide ಇದು ಕೂಲ್ ಆಗಿರುವಾಗ ವೈಟ್ ಕಲರ್ ಇರತ್ತೆ at the room temperature. ನಾವು ಅದನ್ನ ಹೀಟ್ ಮಾಡಿದಾಗ it will turn yellow color. ಓಕೆ, ಸೊ ಯಾಕೆ ಅಂತಂದ್ರೆ ನಾವು ಇದನ್ನ ಹೀಟ್ ಮಾಡ್ತಾ ಇದೀವಲ್ವಾ, ದಟ್ ವೈಟ್ ಕಲರ್ ಜಿಂಕ್ ಆಕ್ಸೈಡ್ ಅಟ್ ರೂಮ್ ಟೆಂಪರೇಚರ್ ವೆನ್ ವಿ ಸ್ಟಾರ್ಟ್ ಹೀಟಿಂಗ್ ಇಟ್, ಆಕ್ಸಿಜನ್ evolve ಆಗ್ತಾ ಹೋಗುತ್ತೆ. ಆಕ್ಸಿಜನ್ ವಿಲ್ ಲೀವ್ ದ ಜಿಂಕ್ ಆಕ್ಸೈಡ್ ಅಂಡ್ ಗೋ ಇನ್ ದ ಫಾರ್ಮ್ ಆಫ್ ಆಕ್ಸಿಜನ್ ಗ್ಯಾಸ್. ಸೊ ಅವಾಗ ಏನಾಗುತ್ತೆ, ಅಮೌಂಟ್ ಆಫ್ ಆಕ್ಸಿಜನ್ ವಿಲ್ ಬಿ ಲೆಸ್ಸರ್ ದ್ಯಾನ್ ದಿ ಮೆಟಲ್. ಸೊ ಆಬ್ವಿಯಸ್ಲಿ ಜಿಂಕ್ ratio will be greater than the oxygen ratio in the zinc oxide. So because of this reason ಇದನ್ನು ಕೂಡ ನಾವು metal excess defect ಅಂತ ಕರಿಬಹುದು. So ಇದು color change ನ ನೀವು ನೆನಪಿಟ್ಕೊಳ್ಬೇಕು. So they might ask this one also, color change. What is the color of zinc oxide at room temperature or on heating? Okay, that yellow color is formed because of the loss of this electron. More of zinc will be there. So these two are an example for the metal excess defect. Next, second defect is metal deficiency defect. So andre as we learnt ಹಾಗೆ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ ಕ್ಯಾಟಯಾನ್ ನಂಬರ್ ಆನಿಯಾನ್ ನಂಬರ್ ಗಿಂತ ಕಡಿಮೆ ಇರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ferrous oxide. Okay, so ಯಾವಾಗ ಒಂದು cation has got the more than one valency ಅಂದ್ರೆ ವೇರಿಯಬಲ್ ವೇಲೆನ್ಸಿ ತೋರಿಸುವಂತ ಮೆಟಲ್ ನಲ್ಲಿ ಯೂಶುವಲಿ ಈ ರೀತಿಯಾದಂತ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಇರುತ್ತೆ. ಇದನ್ನ ನಾವೇನಂತ ಹೇಳ್ತೀವಿ, ಫೆರಸ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಫೆರಸ್ ಆಕ್ಸೈಡ್ ಅಂತಂದ್ರೆ ಐರನ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ Fe2+, ಆಕ್ಸಿಜನ್ ವಿಲ್ ಬಿ 2- ಆಕ್ಸೈಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ 100% Fe. ಈ Fe ಅಂತ ಏನಿದೆ ಇದೆಲ್ಲ 100% Fe2+ ಆಗೇ ಇರುತ್ತೆ ಅಂತ ಅನ್ಕೊಳ್ತೀವಿ. ಆದ್ರೆ ಇನ್ ರಿಯಾಲಿಟಿ ವಾಟ್ ವಿಲ್ ಹ್ಯಾಪನ್ ಇಸ್, ಇನ್ ದಿಸ್ ಫೆರಸ್ ಆಕ್ಸೈಡ್ its ratio is 0.93 to 1 of oxygen. ಅಂದ್ರೆ ಇದರಲ್ಲಿ 1:1 ರೇಷಿಯೋ ಅಂತ ಅನ್ಕೊಂಡ್ರೆ ಆಕ್ಚುಲಿ ಇನ್ ರಿಯಾಲಿಟಿ ವಾಟ್ ವಿಲ್ ಹ್ಯಾಪನ್, ಇನ್ಸ್ಟೆಡ್ ಆಫ್ 1 ಇಟ್ ಇಸ್ ಜಸ್ಟ್ 0.93 ಮಾಲಿಕ್ಯೂಲ್ಸ್ ಆಫ್ 93 ಆಟಮ್ಸ್ ಆಫ್ ಐರನ್ ವಿಲ್ ಬಿ ದೇರ್ ಅಂಡ್ 1 ಆಟಮ್ ಆಫ್ ಆಕ್ಸಿಜನ್. ಇದರಲ್ಲೇ ಗೊತ್ತಾಗ್ತಾ ಇದೆ Fe2+ ಗಳು ನಾವು ಅನ್ಕೊಂಡಿದ್ದಕ್ಕಿಂತ ಕಡಿಮೆ ಇದೆ. ಸೊ ಹಾಗಾಗಿ ಇದನ್ನ ನಾವು ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ದೆನ್ ವಾಟ್ ಅಬೌಟ್ ರಿಮೈನಿಂಗ್ ಥಿಂಗ್ಸ್ ಅಂತಂದ್ರೆ, ಈಗ 0.93 ಅಂದ್ರೆ 0.07 ಏನಾಗಿರುತ್ತೆ ಅಂತಂದ್ರೆ ಯೂಶುವಲಿ ಇಟ್ ಮೈಟ್ ಬಿ ಹ್ಯಾವಿಂಗ್ Fe3+ ಅಯಾನ್ಸ್ ಇರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೇನು ರೇಷಿಯೋ ಏನು ನಾವು ಬ್ಯಾಲೆನ್ಸ್ ಮಾಡಬೇಕು, ಅಷ್ಟು Fe3+ ಅಯಾನ್ಸ್ಗಳು ಇರತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ನಾವು ನಾನ್ ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್, ಬಿಕಾಸ್ ಸ್ಟಾಕ್ಯುಮೆಟ್ರಿ ಅಂದ್ರೆ 1:1 ಇಸ್ ದ ಸ್ಟಾಕ್ಯುಮೆಟ್ರಿ, ಬಟ್ ಇಲ್ಲಿ 1:1 ಇಲ್ಲ, ಒಂದಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನ ನಾವು ನಾನ್ ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಮೆಟಲ್ ಎಕ್ಸೆಸ್ ನಲ್ಲಿ 1:1 ರೇಷಿಯೋ ಫಾರ್ ಸೋಡಿಯಂ ಟು ಕ್ಲೋರಿನ್ ಇರಬೇಕು. ಆದ್ರೆ ಇಲ್ಲಿ ಎಕ್ಸ್ಟ್ರಾ ಸೋಡಿಯಂ ಆಟಮ್ಸ್ ಗಳು ಸರ್ಫೇಸ್ ಮೇಲೆ ಕೂತ್ಕೊಳ್ಳೋದ್ರಿಂದ ಮೋರ್ ಆಫ್ ಸೋಡಿಯಂ ವಿಲ್ ಬಿ ದೇರ್ ದ್ಯಾನ್ ಕ್ಲೋರೈಡ್, hence it is called as the metal excess defect. Okay, and in the zinc oxide also, zinc ion will be more than the oxide because oxygen will be evolved ಡ್ಯೂರಿಂಗ್ ದ ಹೀಟಿಂಗ್ ಪ್ರೊಸೆಸ್ ಆಗಿರೋದ್ರಿಂದ ಇವುಗಳನ್ನ ನಾವು ನಾನ್ ಸ್ಟಾಕ್ಯುಮೆಟ್ರಿಕ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ನಾವು ಡಿಫೆಕ್ಟ್ಸ್ ಗಳ ಬಗ್ಗೆ ಕಲ್ತ್ಕೊಂಡ್ವಿ, ಸ್ಟಾಕ್ಯುಮೆಟ್ರಿಕ್, ನಾನ್ ಸ್ಟಾಕ್ಯುಮೆಟ್ರಿಕ್ ಅಂಡ್ ದಿ ಇಂಪ್ಯೂರಿಟಿ ಡಿಫೆಕ್ಟ್. ಇಂಪ್ಯೂರಿಟಿ ಡಿಫೆಕ್ಟ್ ನಲ್ಲಿ ಸ್ಟ್ರಾನ್ಶಿಯಂ ಕ್ಲೋರೈಡ್ ಅಥವಾ ಕ್ಯಾಡ್ಮಿಯಂ ಇನ್ ದ ಪ್ರೆಸೆನ್ಸ್ ಆಫ್ AgCl. ಸೊ ಈ ರೀತಿಯಾದಂಥ ಎಕ್ಸಾಂಪಲ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ವೆರಿ ಇಂಪಾರ್ಟೆಂಟ್ ಒನ್ ಇಸ್ ದಿಸ್ ಒನ್ಸ್, ಡೆನ್ಸಿಟಿ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ, ಸೊ ಈ ರೀತಿಯಾದಂಥ ಕ್ವೆಶನ್ಗಳನ್ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸಾಲ್ವ್ ಸಮ್ ಕ್ವೆಶನ್ಸ್. ಥ್ಯಾಂಕ್ ಯು.